ಹಾಯ್ ಫ್ರೆಂಡ್ಸ್, ಉಪ್ಪಾರ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಶ್ರೀ ವಿಷ್ಣುವಿನ 5ನೇ ಅವತಾರವಾದ ವಾಮನ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ವಿಷ್ಣುವಿನ 5ನೇ ಅವತಾರವು ವಾಮನ ಅವತಾರ ಎಂದು ಪ್ರಸಿದ್ಧವಾಗಿದೆ. ಈ ಅವತಾರದಲ್ಲಿ ಶ್ರೀಹರಿಯು ಭಗವಂತನು ಧರ್ಮದ ಸ್ಥಾಪನೆಗಾಗಿ ಭೂಮಿಯ ಮೇಲೆ ಪ್ರತ್ಯಕ್ಷನಾದರು. ವಾಮನ ಅವತಾರವು ದೈತ್ಯರ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಸ್ವರ್ಗಲೋಕವನ್ನು ಹಿಂದಕ್ಕೆ ಪಡೆದುಕೊಳ್ಳಲು ಸೃಷ್ಟಿಗತಿಯನ್ನು ಸಮತೋಲನಗೊಳಿಸುವ ಮಹತ್ವದ ಘಟನೆಯಾಗಿತ್ತು. ವಾಮನ ಅವತಾರದ ಕಥೆಯನ್ನು ಚತುರ್ವಿಧ ಪುರಾಣಗಳಲ್ಲಿ, ಮುಖ್ಯವಾಗಿ ಶ್ರೀಮದ್ ಭಾಗವತ, ವಾಮನ ಪುರಾಣ ಮತ್ತು ಮಹಾಭಾರತಗಳಲ್ಲಿ ವಿವರಿಸಲಾಗಿದೆ. ದೈತ್ಯ ರಾಜ ಬಲಿ ಮತ್ತು ದೇವೇಂದ್ರನ ನಡುವಿನ ಶಕ್ತಿ ಸಮರವು ಈ ಕಥೆಯ ಮೂಲವಾಗಿದ್ದು, ಧರ್ಮದ ರಕ್ಷಣೆಗೆ ವಿಷ್ಣು ಈ ಅವತಾರವನ್ನು ಧಾರಣ ಮಾಡಿದರು. ಮಹಾಬಲಿ ದೈತ್ಯ ರಾಜನಾಗಿದ್ದು, ಆತನ ರಾಜಧರ್ಮ, ದಾನಶೀಲತೆ ಮತ್ತು ಶಕ್ತಿಯು ಸ್ವರ್ಗಲೋಕದ ಮೇಲೆ ಬೃಹತ್ ಪ್ರಭಾವವನ್ನು ಉಂಟುಮಾಡಿತ್ತು. ಬಲಿ ತನ್ನ ಗುರು ಶುಕ್ರಾಚಾರ್ಯನ ನೆರವಿನಿಂದ ಅಸುರರಿಗೆ ಶಕ್ತಿ ಮತ್ತು ಪ್ರಾಬಲ್ಯವನ್ನು ವೃದ್ಧಿ ಮಾಡಿಸಿದ್ದ. ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಬಲಿಯಿಂದ ಸೋತರು. ಬಲಿ ಯಜ್ಞಗಳನ್ನು ನಡೆಸಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿದನು. ಬಲಿಯು ಇಂದ್ರನ ಬಲವನ್ನು ದುರ್ಬಲಗೊಳಿಸಿ ತನ್ನ ರಾಜಧಾನಿಯನ್ನಾಗಿ ಸ್ವರ್ಗವನ್ನು ಪರಿವರ್ತಿಸಿದನು. ಈ ಪರಿಸ್ಥಿತಿಯಲ್ಲಿ ದೇವತೆಗಳು ಭಗವಂತನನ್ನು ಶರಣು ಹೋಗಿ ಸಹಾಯ ಕೇಳಿದರು. ವಿಶ್ವದ ಸಮತೋಲನವನ್ನು ಕಾಪಾಡುವ ಭಾರವನ್ನು ಹೊತ್ತ ಶ್ರೀಹರಿಯು ವಾಮನ ರೂಪವನ್ನು ಧರಿಸಿ ಭೂಮಿಗೆ ವಾಮನನಾಗಿ ಹುಟ್ಟಿ ಬಂದರು. ವಾಮನನ ಜನ್ಮ ಮತ್ತು ರೂಪ ಬಗ್ಗೆ ತಿಳಿದುಕೊಳ್ಳೋಣ. ವಿಷ್ಣು ವಾಮನ ಅವತಾರದಲ್ಲಿ ಅದಿತಿ ಮತ್ತು ಕಶ್ಯಪ ಮಹರ್ಷಿಯ ಪುತ್ರನಾಗಿ ಜನಿಸಿದರು. ಕಶ್ಯಪನು ಬ್ರಹ್ಮನ ಮನಸ್ಸಿನ ಮಗನಾಗಿದ್ದ ಶ್ರೀಮಂತ ಋಷಿಯಾಗಿದ್ದನು. ಅದಿತಿ ಎಲ್ಲಾ ದೇವತೆಗಳ ತಾಯಿಯಾದರೂ ತನ್ನ ಮಕ್ಕಳಾದ ದೇವತೆಗಳಿಗೆ ಬಂದ ಅಪಮಾನದಿಂದ ನೋಯ್ದು ವಿಷ್ಣುವಿನ ಶರಣು ಹೋದಳು. ಅದಿತಿಯ ತಪಸ್ಸಿಗೆ ಸಂತೋಷಗೊಂಡ ಶ್ರೀ ವಿಷ್ಣು ವಾಮನ ರೂಪದಲ್ಲಿ ಅವತಾರ ತೆಗೆದುಕೊಂಡನು. ವಾಮನನು ಚಿಕ್ಕ ದೇಹ, ದಿವ್ಯ ವಸ್ತ್ರಧಾರಿ, ಬಿಲ್ವ ಪತ್ರದಿಂದ ಮುಗಿದ ಕಿರೀಟವನ್ನಿಟ್ಟ ದೇವತಾತ್ಮಕ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದನು. ಅವನು ತ್ರಿವಿಕ್ರಮನ ರೂಪದಲ್ಲಿ ಶಕ್ತಿಯನ್ನೂ ತೋರಿಸಿದ್ದ. ವಾಮನನು ಬಾಲಕನ ರೂಪದಲ್ಲಿ ಬಲಿಯ ಯಜ್ಞ ಮಂಟಪಕ್ಕೆ ಪ್ರವೇಶಿಸಿದನು. ಬಲಿಯು ತನ್ನ ದಾನಶೀಲತೆಗಾಗಿ ಪ್ರಖ್ಯಾತನಾಗಿದ್ದನು. ವಾಮನನು ಬಲಿಯ ಬಳಿ ಹೋಗಿ 3 ಹೆಜ್ಜೆಗಳಷ್ಟೇ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿ ತನ್ನ ಶಕ್ತಿಯ ಗರ್ವದಲ್ಲಿ ಈ ವಿನಂತಿಯನ್ನು ಅಸಾಧಾರಣವೆಂದು ನಕ್ಕನು. ಆದರೆ ಆತನ ದಾನಶೀಲತೆಗೆ ಅಪಹಾಸ್ಯವಾಗಬಾರದು ಎಂಬ ಕಾರಣದಿಂದ ಒಪ್ಪಿಕೊಂಡನು. ಬಲಿಯ ಗುರು ಶುಕ್ರಾಚಾರ್ಯನು ವಾಮನನ ಬಗ್ಗೆ ಎಚ್ಚರಿಕೆ ನೀಡಿದನು. ಶುಕ್ರಾಚಾರ್ಯನು ವಾಮನು ವಿಷ್ಣುವಿನ ಅವತಾರ ಎಂದು ಹೇಳಿದನು. ಆತನು ಸ್ವರ್ಗ, ಭೂಮಿ, ಪಾತಾಳವನ್ನು ಮರಳಿ ದೇವತೆಗಳಿಗೆ ಹಸ್ತಾಂತರಿಸುವ ಉದ್ದೇಶ ಹೊಂದಿದ್ದನು. ಆದರೆ ಬಲಿಯು ತನ್ನ ಗರ್ವ ಮತ್ತು ಸತ್ಯತೆಯಿಂದ ಈ ದಾನವನ್ನು ತಿರಸ್ಕರಿಸಿದರೆ ಒಪ್ಪಿಕೊಂಡನು. ವಾಮನನು ಬಲಿಯ ಒಪ್ಪಿಗೆ ಪಡೆದ ನಂತರ ತ್ರಿವಿಕ್ರಮನ ರೂಪವನ್ನು ಧರಿಸಿದನು. ತ್ರಿವಿಕ್ರಮನು ತನ್ನ ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಆವರಿಸಿದನು. 2ನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಆವರಿಸಿದನು. 3ನೇ ಹೆಜ್ಜೆಯಲ್ಲಿ ಬಲಿಯ ಶಿರೋಭಾಗವನ್ನು 3ನೇ ಹೆಜ್ಜೆಯ ಸ್ಥಳವಾಗಿ ಕೇಳಿದನು. ಬಲಿ ತನ್ನ ವಚನವನ್ನು ಕಾಪಾಡಲು ತನ್ನ ತಲೆ ಮೇಲೆ ಇನ್ನೊಂದು ಹೆಜ್ಜೆಯನ್ನು ಇಡುವಂತೆ ಒಪ್ಪಿಕೊಂಡನು. ಈ ಮೂಲಕ ಬಲಿಯು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಪಾತಾಳಕ್ಕೆ ನೂಕಲ್ಪಟ್ಟನು. ವಾಮನ ಅವತಾರವು ಬಲಿಯನ್ನು ನಿರ್ನಾಮಗೊಳಿಸಲು ಅಲ್ಲ, ಬದಲಿಗೆ ಆತನ ಅಹಂಕಾರವನ್ನು ಕಡಿಮೆ ಮಾಡುವ ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸುವ ಉದ್ದೇಶ ಹೊಂದಿತ್ತು. ಬಲಿಯು ತನ್ನ ಶೀಲ ಹಠದಿಂದಾಗಿ ವಿಷ್ಣುವಿನ ಅನುಗ್ರಹವನ್ನು ಪಡೆದನು. ಅವನಿಗೆ ಪಾತಾಳ ಲೋಕವನ್ನು ಆಳುವ ಅವಕಾಶ ನೀಡಲಾಯಿತು. ಇನ್ನು ಮುಂದೆ ಬಲಿ ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿ ಪರಿಗಣಿಸಲ್ಪಟ್ಟನು. ವಾಮನ ಅವತಾರವು ಅತಿ ಸಮರ್ಥ ಮತ್ತು ತತ್ವಜ್ಞಾನಭರಿತ ಕಥೆಯಾಗಿದೆ. ಅಹಂಕಾರ ಮತ್ತು ಅಧರ್ಮದ ಮೇಲೆ ಧರ್ಮದ ಜಯವು ಈ ಕಥೆಯ ಕೇಂದ್ರಭೂತವಾಗಿದೆ. ಬಲಿಯು ತನ್ನ ದಾನಶೀಲತೆಯಿಂದಲೇ ಮಹಾದೈತ್ಯನಿಂದ ಮಹಾಭಕ್ತನಾದನು. ವಿಷ್ಣುವಿನ ತ್ರಿವಿಕ್ರಮನ ರೂಪವು ಭಗವಂತನು ಎಲ್ಲ ಜಗತ್ತಿಗೂ ಏಕಕಾಲದಲ್ಲಿ ಸಿದ್ಧನಾಗಿರುವುದನ್ನು ತೋರಿಸುತ್ತದೆ. ದೇವತೆಗಳು ಮತ್ತು ದೈತ್ಯರ ನಡುವೆ ಸಮತೋಲನವನ್ನು ಪುನಃ ಸ್ಥಾಪಿಸುವ ಬಗೆಯಲ್ಲೂ ಇದು ಮಹತ್ವದ ಪಾತ್ರ ವಹಿಸುತ್ತದೆ. ವಾಮನ ಅವತಾರವು ತ್ರೇತಾಯುಗದಲ್ಲಿ ನಡೆದ ಪ್ರಮುಖ ಘಟನೆ. ಈ ಅವತಾರವು
ಧರ್ಮದ ಪುನರ್ಸ್ಥಾಪನೆಗೆ ದೇಹಾತೀತ ತತ್ವವನ್ನು ಮನವರಿಕೆ ಮಾಡುತ್ತದೆ. ವಾಮನನು ತನ್ನ ಚಿಕ್ಕ ರೂಪದಿಂದಲೂ ಮಹತ್ವದ ಕಾರ್ಯವನ್ನು ಸಾಧಿಸಿದ್ದು ಸಾಮಾನ್ಯರು ಕೂಡ ಸದ್ಗುಣಗಳಿಂದ ಅಸಾಧ್ಯವೆನಿಸಿದ ಕಾರ್ಯಗಳನ್ನು ಸಾಧಿಸಬಹುದು ಎಂಬ ಸಂದೇಶವನ್ನು ನೀಡುತ್ತದೆ. ವಾಮನ ಅವತಾರದ ಕಥೆಯನ್ನು ವಿವಿಧ ಹಬ್ಬಗಳಲ್ಲಿ ಆಚರಿಸಲಾಗುತ್ತದೆ. ಕೇರಳದಲ್ಲಿ ಬಲಿ ಚಕ್ರವರ್ತಿಯನ್ನು ಸ್ಮರಿಸುವ ಹಬ್ಬ ಓಣಂ. ವಾಮನ ಅವತಾರದ ಸ್ಮರಣಾರ್ಥ ವಿಶೇಷ ಪೂಜೆಗಳು, ವಾಮನ ಜಯಂತಿ, ಈ ರೀತಿ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ವಾಮನ ಅವತಾರವು ನಮ್ಮ ಬದುಕಿಗೆ ಹಲವು ಪಾಠಗಳನ್ನು ಕಲಿಸುತ್ತದೆ. ಅಹಂಕಾರವನ್ನು ತ್ಯಜಿಸಿ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು. ಧರ್ಮದ ಮೇಲಿರುವ ನಂಬಿಕೆ ದೇವರ ಅನುಗ್ರಹವನ್ನು ತರುವ ಮೂಲಕ ಯಶಸ್ಸನ್ನು ತಲುಪುತ್ತದೆ. ದಾನಶೀಲತೆ, ಸತ್ಯ ಮತ್ತು ಶೀಲವೇ ಶಾಶ್ವತ ಆಸ್ತಿಗಳು. ವಾಮನ ಅವತಾರವು ಶ್ರೀ ವಿಷ್ಣುವಿನ ಪರಮ ತತ್ವವನ್ನು ಬೋಧಿಸುವಂತೆ ಅಧರ್ಮವನ್ನು ನಿವಾರಿಸಿ ಲೋಕದಲ್ಲಿ ಸಮತೋಲನವನ್ನು ಸೃಷ್ಟಿಸುವ ದಿವ್ಯ ಕಾರ್ಯವನ್ನು ತೋರಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.